ನಮಸ್ತೆ ಸ್ನೇಹಿತರೆ, ಶ್ರೀ ಮಾಹಿತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಶಿವನ ಆರಾಧಕರಾಗಿದ್ದರೆ ಮತ್ತು ಶಿವನು ನಿಮ್ಮ ಮನೆಯ ದೇವರಾಗಿದ್ದರೆ ಶಿವನ ಕುಟುಂಬ ಸಮೇತ ಇರುವ ಭಾವಚಿತ್ರವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡುತ್ತೀರ. ಎಷ್ಟೋ ಜನರಿಗೆ ಅದರ ಮಹತ್ವ ಮತ್ತು ಪ್ರಾಮುಖ್ಯತೆ ಗೊತ್ತಿರುವುದಿಲ್ಲ. ಈ ಭಾವಚಿತ್ರವನ್ನು ನೀವು ಸ್ವಲ್ಪ ಗಮನಿಸಿ. ಇಲ್ಲಿ ಪಾರ್ವತಿಯ ವಾಹನ ಹುಲಿ ಇದೆ, ಶಿವನ ವಾಹನ ನಂದಿ ಇದೆ, ಶಿವನ ಕೊರಳಲ್ಲಿ ಹಾವಿದೆ, ಮತ್ತು ಸುಬ್ರಹ್ಮಣ್ಯನ ವಾಹನ ನವಿಲಿದೆ, ಗಣಪತಿಯ ವಾಹನ ಇಲಿ ಇದೆ. ಆದರೆ ಇಲ್ಲಿ ಯಾರಿಗೂ ಕೂಡ ಸಂಬಂಧವಿಲ್ಲ. ಆದರೂ ಕೂಡ ಇವರು ಒಂದೇ ಸಂಸಾರದಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಹುಲಿಯ ಗುಣ ಅಂತ ಬಂದರೆ ಶಕ್ತಿ, ಧೈರ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸಾಮಾನ್ಯವಾಗಿ ಉಗ್ರ ರೂಪ ಹೊಂದಿರುವ ಹುಲಿ ಪ್ರಾಣಿ ಸಾಮ್ರಾಜ್ಯದಲ್ಲಿ ನಾಯಕತ್ವ ಮತ್ತು ಪ್ರಾಬಲ್ಯವನ್ನು ಒಳಗೊಂಡಿರುತ್ತದೆ. ನಂದಿಯ ಗುಣಗಳನ್ನು ನೋಡಲು ಬಂದರೆ ನಿರ್ಣಯ, ಸ್ಥಿರತೆ ಮತ್ತು ಕಠಿಣ ಪರಿಶ್ರಮವನ್ನು ಸಂಕೇತಿಸುತ್ತಿದೆ. ನಂದಿ ತಮ್ಮ ಸ್ಥಿತಿಸ್ಥಾಪಕತ್ವ ಮತ್ತು ನೆಲದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ. ನವಿಲಿನ ಗುಣಗಳು ಏನೆಂದರೆ ಸೌಂದರ್ಯ, ಹೆಮ್ಮೆ ಮತ್ತು ಅನುಗ್ರಹವನ್ನು ಒಳಗೊಂಡಿರುತ್ತದೆ. ಇದು ಸಾಮಾನ್ಯವಾಗಿ ಸ್ವಯಂ ಅಭಿವ್ಯಕ್ತಿ ಮತ್ತು ಒಬ್ಬರ ನಿಜವಾದ ಬಣ್ಣಗಳನ್ನು ಪ್ರದರ್ಶಿಸುವ ಪ್ರಾಮುಖ್ಯತೆಯನ್ನು ಪ್ರತಿನಿಧಿಸುತ್ತದೆ. ಇಲಿಯ ಗುಣಗಳನ್ನು ನೋಡಲು ಬಂದರೆ ಬುದ್ಧಿವಂತಿಕೆ, ಹೊಂದಿಕೊಳ್ಳುವಿಕೆ ಮತ್ತು ಸಂಪನ್ಮೂಲವನ್ನು ಸೂಚಿಸುತ್ತದೆ. ಇಲಿಗಳು ತ್ವರಿತ ಚಿಂತಕರು ಮತ್ತು ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವಲ್ಲಿ ಪ್ರವೀಣರಾಗಿರುತ್ತವೆ. ಇನ್ನು ಹಾವಿನ ಗುಣಗಳನ್ನು ನೋಡಲು ಬಂದರೆ ಹಾವು ರೂಪಾಂತರ, ಬುದ್ಧಿವಂತಿಕೆ ಮತ್ತು ದ್ವಂದ್ವತೆಯನ್ನು ಪ್ರತಿನಿಧಿಸುತ್ತದೆ. ಹಾವುಗಳು ಸಾಮಾನ್ಯವಾಗಿ ಚಿಕಿತ್ಸೆ ಮತ್ತು ಜೀವನದ ಆವರ್ತಕ ಸ್ವಭಾವದೊಂದಿಗೆ ಸಂಬಂಧಿಸಿವೆ. ಸ್ನೇಹಿತರೆ, ಇಲ್ಲಿ ಎಲ್ಲರ ಗುಣಗಳು ಬೇರೆ ಆದರೂ ಕೂಡ ಒಂದೇ ಸಂಸಾರದಲ್ಲಿ ಅವು ಜೀವನ ಮಾಡುತ್ತಿವೆ. ಒಟ್ಟಾರೆಯಾಗಿ ಈ ಪ್ರಾಣಿಗಳು ಜೀವನದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುವಂತೆ ನೋಡಬಹುದು. ಶಕ್ತಿ, ಸ್ಥಿರತೆ, ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ಹೊಂದಿಕೊಳ್ಳುವಿಕೆ. ನಮ್ಮ ಜೀವನದಲ್ಲೂ ಕೂಡ ನಮ್ಮ ಮನೆಯವರಾದ ಎಲ್ಲರೂ ಗುಣಗಳು ಬೇರೆ ಬೇರೆ ಇರುತ್ತವೆ. ನಾವು ಅದನ್ನು ಸರಿಯಾಗಿ ಗಮನಿಸಬೇಕು. ಒಬ್ಬರಿಗೆ ಶಕ್ತಿ ಜಾಸ್ತಿ ಇರುತ್ತೆ, ಒಬ್ಬರಿಗೆ ಸ್ಥಿರತೆ ಜಾಸ್ತಿ ಇರುತ್ತೆ, ಒಬ್ಬರಿಗೆ ಸೌಂದರ್ಯ ಜಾಸ್ತಿ ಇರುತ್ತೆ, ಒಬ್ಬರು ತುಂಬ ಬುದ್ಧಿವಂತರಾಗಿರ್ತಾರೆ ಮತ್ತು ಇನ್ನೊಬ್ಬರು ಹೊಂದಾಣಿಕೆಯಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ತೋರಿರುತ್ತಾರೆ. ಇದೆಲ್ಲ ಗುಣಗಳಲ್ಲೂ ಒಬ್ಬರಲ್ಲೂ ಕೂಡ ಅಡಗಿಕೊಂಡಿರುತ್ತದೆ. ಇದರ ಸಂಕೇತವೇನೆಂದರೆ ನಮ್ಮಲ್ಲೂ ಕೂಡ ಈ ಥರ ಗುಣಗಳು ಇವೆ, ನಮ್ಮ ಮನೆಯವರಲ್ಲೂ ಕೂಡ ಈ ಥರ ಗುಣಗಳಿವೆ. ಹಾಗಾಗಿ ಶಿವನ ಸಂಸಾರ ಸಮೇತವಾದ ಫೋಟೋವನ್ನು ನಾವು ಪೂಜೆ ಮಾಡುವವರು ನಮ್ಮ ಸಂಸಾರದಲ್ಲೂ ಕೂಡ ಎಲ್ಲರ ಜೊತೆ ಹೊಂದಾಣಿಕೆಯಿಂದ, ಬುದ್ಧಿವಂತಿಕೆಯಿಂದ, ಶಕ್ತಿಯಿಂದ, ಸ್ಥಿರತೆಯಿಂದ ಮತ್ತು ಸೌಂದರ್ಯವನ್ನು ತುಂಬಿಕೊಂಡು ಖುಷಿ ಸಂತೋಷದೊಂದಿಗೆ ಜೀವನ ನಡೆಸಬೇಕೆಂಬುದು ಈ ಭಾವಚಿತ್ರದ ಸಂಕೇತ. ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.